ತುಲಾ ರಾಶಿಯವರಿಗೆ ನಿಮ್ಮ ಕನಸಿನ ಜೀವನ ಆರಂಭ ಆಗ್ತಾ ಇದೆ. ಕಷ್ಟಗಳ ಆದಿಗಳು ಮುಗ್ದು ಹೊಸ ಒಂದು ಲೈಫ್ ಶುರು ಆಗ್ತಾ ಇದೆ ಅಂತ ಹೇಳ್ತಾ ಹೋಗ್ಬೋದು ತುಲಾ ರಾಶಿಯವರಿಗೆ. ಯಾಕೆಂದ್ರೆ ಈ ಹೊಸ ಅಧ್ಯಯನ ಹೆಂಗಿದೆ ಅಂತ ಅಂದ್ರೆ ಲೈಫ್ ನಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕಂತ ಹೇಳಿ ಬರ್ಕೊಳ್ಳುವಂತಹ ಒಂದು ಪುಟ ನಿಮಗೆ ಜಾಸ್ತಿ ಬರ್ತಾ ಇದೆ ಅಂತ ಅರ್ಥನೇ ಹೇಳ್ಬೋದು. ಹಾಗಾಗಿ ಮಹತ್ವದ ತಿರುವು ತುಲಾ ರಾಶಿಯವರಿಗೆ ಇದೆ. ಬನ್ನಿ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಜೊತೆಗೆ ತುಲಾ ರಾಶಿಯವರಿಗೆ ಬುಧನ ಬದಲಾವಣೆಯಿಂದ ಏನೆಲ್ಲ ಬದಲಾವಣೆ ಕೊಡುತ್ತೆ ಅನ್ನೋದ ನೋಡ್ತಾ ಹೋಗೋಣ. ಆಗಸ್ಟ್ ತಿಂಗಳಲ್ಲಿ ಬುಧ ತನ್ನ ಪಥವನ್ನ ಬದಲಾಯಿಸಿ ಕಟಕ ರಾಶಿಗೆ ಬರ್ತಾ ಇದ್ದಾನೆ. ಯಾಕೆಂದ್ರೆ ತುಲಾ ರಾಶಿಯವರಿಗೆ ಭಾಗ್ಯಾಧಿಪತಿಯಾಗಿ ಕುಳಿತುಕೊಂಡಿದ್ದಾನೆ. ಜೊತೆಗೆ ವ್ಯಯಾಧಿಪತಿನೂ ಅವನೇ ಆಗಿದ್ದಾನೆ. ನೋಡಿ, 9ನೇ ಮನೆಯವನಾಗಿ 12ನೇ ಮನೆಯವನಾಗಿ ಎಲ್ಲಿ ಕುಳಿತುಕೊಳ್ತಾ ಇದ್ದಾನೆ? 10th ಹೌಸ್ ಅಲ್ಲಿ ಬರ್ತಾ ಇದ್ದಾನೆ, ದಶಮ ಸ್ಥಾನದಲ್ಲಿ. ದಶಮ ಸ್ಥಾನ ಏನ್ ಹೇಳುತ್ತೆ? ಕರ್ಮವನ್ನು ಕೂಡ ಹೇಳುತ್ತೆ, ಕೆಲಸವನ್ನ ಹೇಳುತ್ತೆ. ಮೈ ಮುಗ್ಸಿ ಕೆಲಸವನ್ನ ಮಾಡ್ಬೇಕು, ಮೈ ಮುರಿದು ಕೆಲಸವನ್ನ ಮಾಡು ಅನ್ನೋದನ್ನ ತೋರ್ಸ್ಕೊಡ್ತಾ ಇದೆ ಬುಧ. ಬುದ್ಧಿವಂತಿಕೆಯಲ್ಲಿ ಜೀವನ ಮಾಡೋರು ಕೂಡ ತುಲಾ ರಾಶಿಯವರಾಗಿರ್ತಾರೆ. ಯಾಕೆಂದ್ರೆ ತಕ್ಕಡಿಯನ್ನ ಹೊಂದಿರುವಂತಹ ರಾಶಿ. ಈ ಕಡೆ ಹಾಲು, ಈ ಕಡೆ ಮೊಸರು, ಬೆಣ್ಣೆ, ಆ ಕಡೆ ತುಪ್ಪ, ಈ ರೀತಿ ಇಟ್ಕೊಂಡು ಸಮಚಿತ್ತದಲ್ಲಿ ಜೀವನವನ್ನ ನಡೆಸುವಂತ ರಾಶಿ ಏನಾದ್ರು ಇದ್ರೆ ಅದು ತುಲಾ ರಾಶಿಯವರೇ. ತುಲಾ ರಾಶಿಯವರಿಗೆ ಜೀವನದ ಏರಿಳಿತಗಳನ್ನ ನೋಡ್ಬಿಟ್ಟಿರ್ತಾರೆ, ಸಾಕಷ್ಟು ಕಷ್ಟಗಳನ್ನು ನೋಡಿರ್ತಾರೆ. ಇದ್ರ ಜೊತೆಗೆ ಸಿಂಹ ರಾಶಿಯವ್ರಿಗೊಂದು ಲಾಭಾಧಿಪತಿಯಾದಂತ ರವಿ ಇರೋದ್ರಿಂದ ಇಲ್ಲಿ ಏನಾಗತ್ತೆ ಅಂತಂದ್ರೆ ತುಲಾ ರಾಶಿಯವರು ಹೊಟ್ಟೆ ಹಸ್ಕೊಂಡಿದ್ರು ಕೂಡ ಯಾರ ಹತ್ರನೂ ಬೇಡೋದಿಲ್ಲ. 10 ಸರಿ ಯೋಚನೆ ಮಾಡ್ತಾರೆ, ಯಾರ ಹತ್ರನಾರ ಮಾತಾಡ್ಬೇಕಂದ್ರೆ ಹೌದಾ, ನಾನು ಏನಾರ ಹೇಳ್ಬೋದಾ, ಕೇಳ್ಬೋದಾ ಅನ್ನೋದನ್ನ ತುಂಬಾ ಯೋಚನೆ ಮಾಡುವಂತಹ ಶಕ್ತಿ ಉಳ್ಳವಂತಹ ತುಲಾ ರಾಶಿಯವರು. ಜೊತೆಗೆ ತುಲಾ ರಾಶಿಯವರಿಗೆ ಏಕದಮು ಸ್ನೇಹತ್ವ ಬೆಳೆಯಲ್ಲ, ನಿಧಾನವಾಗಿ ಪ್ರೋಗ್ರೆಸ್. ಅಂದ್ರೆ ಒಂದು ತಿಂಗಳಲ್ಲಿ ಸ್ನೇಹ ಬಂದ್ಬಿಡುತ್ತಪ್ಪ ಅಥವಾ ಒಂದು ದಿನದ ಸ್ನೇಹ ಬಂದ್ಬಿಡುತ್ತೆ, ಖಂಡಿತ ಸಾಧ್ಯ ಇಲ್ಲ. ತುಲಾ ರಾಶಿಯವರಲ್ಲಿ 10 ಜನ ಏನಾರು ಸ್ನೇಹಿತರು ಅಂತ ಇದ್ರೆ ಅವ್ರನ್ನ ಆಪ್ತಪಿತ್ರರಾಗಿ ಮಾಡ್ಕೊಳ್ಳೋದ್ರಲ್ಲಿ ಇಬ್ರ ಇರ್ತಾರೆ. ಯಾಕಂದ್ರೆ ಚೂಸಬಲ್ ಪರ್ಸನ್, ಯಾರು ನನಗೆ ಸೆಟ್ ಆಗ್ತಾರೆ, ಯಾರು ನನಗೆ ಸೆಟ್ ಆಗಲ್ಲ ಅನ್ನೋದನ್ನ ಬಹಳಷ್ಟು ಯೋಚನೆ ಮಾಡಿ ಅವ್ರ ಜೊತೆ ಬೆರೆಯುವಂತಹ ಒಂದು ರಾಶಿ ಆಗಿರುತ್ತೆ. ಜೊತೆಗೆ ಈ ರಾಶಿಗೆ ಒಂದು ಮಹತ್ವದ ಬದಲಾವಣೆ ಏನು ಅಂತ ಅಂದ್ರೆ ಗುರು ಕೂಡ ಚಾನ್ಸಸ್ ಉಂಟು. ಗುರು ಹತ್ರಲ್ಲಿದ್ದಾಗ ಏನಾಗುತ್ತೆ, ಅವಕಾಶಗಳು ಜಾಸ್ತಿ ಸಿಗ್ತಾ ಹೋಗುತ್ತೆ. ನಾನು ಏನಾದ್ರು ಜಾಸ್ತಿ ದುಡಿಮೆ ಮಾಡ್ಬೋದು, ನನಗೆ ಚಾನ್ಸಸ್ ಸಿಗುತ್ತೆ ಅಂತ ಅಂದ್ರೆ ಅದಕ್ಕೆ ಸರಿಯಾದ ಒಂದು ರೂಪ ಕೊಡ್ತಾರೆ ಅಂತ ಅಂದ್ರೆ ತುಲಾ ರಾಶಿಯವರು. ಮತ್ತೆ ತುಲಾ ರಾಶಿಯಲ್ಲಿ ಬೆಂಡಿಂಗ್ ನೇಚರ್ ಕ್ಯಾರೆಕ್ಟರ್ಸ್ ತುಂಬಾ ಕಡಿಮೆ, ಸಾಧಾರಣ ಬಗ್ಗೋದು ಅವ್ರು ತುಂಬಾ ಕಡಿಮೆ. ಯಾಕೆಂದ್ರೆ ಅಂದ್ರೆ ರವಿ ಅಧಿಪತಿ 11ನೇ ಮನೆಗೆ. ರವಿ ಅಧಿಪತಿ ಆಗಿದ್ದಾರೆ ಅಂದ್ರೆ ರವಿ ಆಡಳಿತ ಹೆಂಗಿರುತ್ತೆ, ಸೂರ್ಯನ ಆಡಳಿತ ಹೆಂಗಿರುತ್ತೆ, ಮೋಸ್ಟ್ ಪವರ್ಫುಲ್. ನಾನೇ ರಾಜ ಅನ್ನೋ ಭಾವನೆ ತುಂಬಾ ಇರುತ್ತೆ ಅಲ್ಲಿ. ಯಾಕಂದ್ರೆ 11ನೇ ಮನೆ 11th ಹೌಸ್ ಅಲ್ವಾ, ದಶಮ ಸ್ಥಾನಾಧಿಪತಿ ರವಿ ಅಲ್ಲಿ ಕುಳ್ಕೊಂಡಿದ್ದಾನೆ ನಿಮ್ ರಾಶಿಗೆ ಅಂತ ಅಂದಾಗ ಏನಾಗ್ತಾ ಹೋಗುತ್ತೆ, ರಾಜನಾಗಿ ಬದುಕುವಂತಹ ಒಂದು ಶಕ್ತಿ ನಿಮ್ಮಲ್ಲಿ ಇರುತ್ತೆ. ತುಲಾ ರಾಶಿಯವರು ತುಲನಾತ್ಮಕವಾಗಿ ಯೋಚನೆ ಮಾಡುವಂತಹ ಶಕ್ತಿ ಇದೆ ಅಂತ ಅಂದ್ರೆ ಅದು 2ನೇ ಮನೆ ಕುಜನಿಂದ. ಆಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡೇ ಮಾತಾಡ್ತಾರೆ. ಎಲ್ಲರ ಜೊತೆ ಹೊಂದಾಣಿಕೆ ಆಗುವಂತಹ ಸ್ವಭಾವದ ರಾಶಿ ಅಲ್ಲ. ಜೊತೆಗೆ ಶುಕ್ರ ವೀನಸ್ ಅಂತ ಏನ್ ಕರಿತೀವಿ, ಅವನು ಕೂಡ ನಿಮ್ಮ ಹೋಮ್ ಮಿನಿಸ್ಟರ್ ಆಗಿರೋದ್ರಿಂದ ನೀವು ನಾಳೆ ಬೆಳೆದಂತ ದಿನಗಳಲ್ಲಿ ಇನ್ನೊಬ್ಬರಿಗೆ ದಾನ ಮಾಡುವಂತಹ ಸಮಯ ಕೂಡ ಇರ್ತದೆ. ಜೊತೆಗೆ 3ನೇ ಮನೆ ಗುರು. ನೋಡಿ, ತುಲಾ ರಾಶಿಯವರಿಗೆ ಸಾಧಾರಣ ಏನಿರುತ್ತೆ ಅಂದ್ರೆ ಶಿವನಿಗೆ ಹೆಚ್ಚು ಆರಾಧಕರಾಗಿರ್ತಾರೆ, ಜೊತೆಗೆ ಗುರುವಿಗೂ ಹೆಚ್ಚು ಆರಾಧಕರಾಗಿರ್ತಾರೆ. 3ನೇ ಮನೆ ಗುರು ಇದ್ದಾಗ ಏನ್ ತೋರಿಸುತ್ತೆ, ಸ್ಪಿರಿಚುವಲ್ ತೋರಿಸುತ್ತೆ. ಆ ಆಧ್ಯಾತ್ಮಿಕದ ಕಡೆ ಹೆಚ್ಚು ಒಲವು ಕೂಡ ಬರ್ತಾ ಹೋಗುತ್ತೆ ತುಲಾ ರಾಶಿಯವರಿಗೆ. ದೇವಸ್ಥಾನಗಳಿಗೆ ಹೋಗೋದು, ಪುಣ್ಯಕ್ಷೇತ್ರಗಳನ್ನ ಭೇಟಿ ಮಾಡುವಂಥದ್ದು, ಅಥವಾ ಆ ಸ್ಥಳಗಳ ಮಹಿಮೆಯನ್ನು ತಿಳ್ಕೊಂಬರೋದು, ಆ ಮಹತ್ವಗಳನ್ನ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಬುದ್ಧಿವಂತಿಕೆ, ಚಾತುರ್ಯತೆ, ಆ ಒಂದು ಕಾತುರ, ಆತುರ ಎಲ್ಲವೂ ಕೂಡ ತುಲಾ ರಾಶಿಯವರಿಗೆ ಇರುತ್ತೆ ಅಂತ ಹೇಳ್ಬೋದು. ಜೊತೆಗೆ ತುಲಾ ರಾಶಿಯವರಿಗೆ 10ನೇ ಮನೆಯಲ್ಲಿ ಬುಧ ಇದ್ದಾನೆ. ಮತ್ತೆ ಆಗಸ್ಟ್ 26ನೇ ತಾರೀಕಿನ ನಂತರ ಕೂಡ ಬುಧ ಬದಲಾವಣೆಯಾಗಿ 11ನೇ ಮನೆಗೆ ಬರೋದ್ರಿಂದ ಏನಾಗುತ್ತೆ, ಎಷ್ಟೇ ಕಮಿಟ್ಮೆಂಟ್ ಇರ್ಲಿ ಕ್ಲಿಯರ್ ಮಾಡ್ಕೊಡ್ತಾನೆ. ಗುರು ಮತ್ತೆ ಬುಧನ ಸಂಚಾರದಿಂದ ಆಲ್ಮೋಸ್ಟ್ ನಿಮಗೆ ಮಾಡ್ಕೊಂಡಂತಹ ಕಮಿಟ್ಮೆಂಟ್ ಗಳಲ್ಲಿ ಬದಲಾವಣೆ ಕೊಡುತ್ತೆ. ಯಾಕೆಂದ್ರೆ ಹಣ ಅನ್ನೋದು ಸ್ವಲ್ಪ ದಿವಸ ನಿಮಗೆ ಕಗ್ಗಂಟಾಗಿರ್ಬೋದು, ಬಟ್ ಆರ್ಥಿಕ ಸಂಕಷ್ಟಗಳು ತುಂಬಾ ದಿನ ನಿಮ್ ಕೈಗೆ ಉಳ್ಕೊಂಡಿರಲ್ಲ ತುಲಾ ರಾಶಿಯವರಿಗೆ. ಹೇಗಾರು ಮಾಡಿ ಪರಿಹಾರ ಮಾಡ್ಕೊಳ್ತೀರಿ. ಇದಕ್ಕೆ ಕಾರಣ ಏನು ಅಂತಂದ್ರೆ ನಿಮ್ಮ ರಾಶಾಧಿಪತಿ ಆದಂತಹ ಶುಕ್ರ. ನೋಡಿ, ಈ ಶುಕ್ರನ ಸಂಭೂತವಾಗಿರಂತಹ ಮಕ್ಕಳಿದಾರಲ್ಲ,
ನಮ್ಮ ಮನೆ ಆಗಿರ್ಬೋದು, ನಿಮ್ಮ ಮನೇಲಿ ಆಗಿರ್ಬೋದು ವೀಕ್ಷಕರೇ, ಯಾರು ಶುಕ್ರನ ಅಂಶದಲ್ಲಿ ಹುಟ್ಟಿರ್ತಾರಲ್ಲ ಮಕ್ಕಳುಗಳು, ನಿಜವಾಗ್ಲೂ ಸಾಕ್ಷಾತ್ ಮಹಾಲಕ್ಷ್ಮಿನೇ ಮನೇಲಿ ಹುಟ್ಟಿದ್ದಾರೆ ಅಂತ ಅನ್ಕೋಬಹುದು. ಅದು ಗಂಡೆ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು. ಶುಕ್ರ ಸಂಭೂತವಾಗಿರುವಂತಹ ವೃಷಭ ರಾಶಿಯವರು ಇರ್ಬೋದು, ತುಲಾ ರಾಶಿಯವರು ಇರ್ಬೋದು. ಶುಕ್ರ ವೀನಸ್ ಅಧಿಪತಿ ಆಗಿರೋದ್ರಿಂದ ಸಾಕಷ್ಟು ಅದೃಷ್ಟವನ್ನ ಉಳ್ಳುವಂತಹ ಮಕ್ಕಳು ಅಂತ ಹೇಳ್ಬೋದು. ಅದು ಸಂಗಾತಿನೇ ಇರ್ಬೋದು, ನಿಮ್ಮ ಒಂದು ಅಕ್ಕ ತಂಗಿರೇ ಇರ್ಬೋದು. ಬಹಳಷ್ಟು ಪವರ್ಫುಲ್ ಆಗಿರುವಂತಹ ತುಲಾ ರಾಶಿಯವರಿಗೆ ಸಾಕಷ್ಟು ಲಾಭಗಳನ್ನು ತಂದ್ಕೊಡೋನು ಬುಧ ಆಗಿರೋದ್ರಿಂದ, ಜೊತೆಗೆ ಹೊಸ ಹೊಸ ಕೆಲಸಗಳು ನಿಮ್ಮನ್ನ ಹುಡುಕೊಂಡು ಬರ್ತಾ ಹೋಗುತ್ತೆ. ಅದಕ್ಕೆ ಸಮಯವನ್ನ ಕೊಡ್ತಾ ಹೋಗಿ ಯಾವ ರೀತಿ ನಾವು ಕೆಲಸ ಮಾಡಿದ್ರೆ ಹಣವನ್ನ ಸಂಪಾದನೆ ಮಾಡಬಹುದು ಅನ್ನೋದನ್ನ ಈ ಒಂದು ಬುಧ ತೋರಿಸ್ಕೊಡೋದ್ರಿಂದ ಮುಂದಿನ ದಿನಗಳಲ್ಲಿ ಸಾಕಷ್ಟು ಏಳಿಗೆಯನ್ನ ತುಲಾ ರಾಶಿಯವರು ನೋಡೋದ್ರಿಂದ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.